ಸರ್ಕಾರ ಡಿಸೆಂಬರ್ ತಿಂಗಳಲ್ಲಿ ಕ್ರಾಂತಿ ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ನವೆಂಬರ್ನಲ್ಲೂ ಕೂಡ ಕ್ರಾಂತಿ ಅಷ್ಟೇ ಮಾಡಿದೆ. ಡಿಸೆಂಬರ್ನಲ್ಲಿ ಭ್ರಾಂತಿ ಮಾಡತ್ತೆ ಅಂತೇಳಿ 2.5 ವರ್ಷ CM DKಶ ಪರ ವಿರೋಧದ ಚರ್ಚೆನೇ ಆಗೋಗಿದೆ. ರೈತರ ಪರ ಧ್ವನಿ ಎತ್ತೋ ಕೆಲಸ ಮಾಡ್ತೀವಿ ಅಂತ, ನಾವು ಆ ಕೆಲಸವನ್ನು ಮಾಡ್ತೀವಿ ಅಂತ ಈಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿರುವಂಥದ್ದು. ಸತ್ತಿರುವ ಸರ್ಕಾರವನ್ನು CM ಮುಂದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರ ಸತ್ತು ಹೋಗಿದೆ, ಅದನ್ನು ಹಿಂದ್ಗಡೆಯಿಂದ CM DK ಶಿವಕುಮಾರ್ ಅವರು ಹೊರಡ್ತಾ ಇದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. 2.5 ವರ್ಷ ಸಿದ್ದರಾಮಯ್ಯ ಅವರು ಏನು ಕಡಿದು ದಬ್ಬಾಕಿದ್ದೀರಿ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಪ್ರಶ್ನೆ ಮಾಡಿರುವಂಥದ್ದು. 2.5 ವರ್ಷ ಆಯ್ತು. 2.5 ವರ್ಷ ಆದ್ರೂ ಕೂಡ ಈಗ ಸಿದ್ದರಾಮಣ್ಣ ಮುಖ್ಯಮಂತ್ರಿ, ಅದಾದ ನಂತರ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು. DK ಶಿವಕುಮಾರ್ ಅವ್ರ ಪರ ಎಷ್ಟು ಜನ ಕೈ ಎತ್ತಿದ್ದಾರೆ, ಸಿದ್ದರಾಮಣ್ಣನ ಪರವಾಗಿ ಇವತ್ತು ಯಾರು ಕೈ ಎತ್ತೋರು ಎಷ್ಟು ಜನ ಇದ್ದಾರೆ. ಇವ್ರ ಮಧ್ಯದಲ್ಲಿ DK ಶಿವಕುಮಾರ್ ಅವ್ರನ್ನ ತುಳಿಬೇಕು. ಅದಕ್ಕೋಸ್ಕರ ಯಾರನ್ನ ಅಲ್ಲಿ ಜಾರಕಿಹೊಳಿ ಅವ್ರನ್ನ, ಸತೀಶ್ ಜಾರಕಿಹೊಳಿ ಎತ್ತು ಕಟ್ಟಬೇಕಾ, ಅಲ್ಲಿ ರಾಜಣ್ಣಂಗೆ ಚಿತಾವಣೆ ಕೊಡ್ಬೇಕಾ, ಇಲ್ಲಿ ಈ ಕಡೆ ಜಮೀರ್ ಅಹಮದ್ಗೆ ಹೋಗ್ಬಿಟ್ಟು ಅವ್ರ ಕೈಲಿ ಹೇಳಿಕೆ ಕೊಡಿಸ್ಬೇಕಾ. ಇದು ಬಿಟ್ಟರೆ ಸಿದ್ದರಾಮಣ್ಣ ಇನ್ನೇನು ಮಾಡ್ತಾನೆ ಇಲ್ಲ. ರೈತರ ಬಗ್ಗೆ ನಾವು ಒಬ್ಬ ಪ್ರತಿಪಕ್ಷವಾಗಿ, ಒಂದು ಜವಾಬ್ದಾರಿಯುತವಾದ ಪ್ರತಿಪಕ್ಷ ಅಥವಾ ವಿರೋಧ ಪಕ್ಷವಾಗಿ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ಳಿಲ್ಲ ಅಂತಂದ್ರೆ ಇವ್ರದ್ದು ಕುರ್ಚಿಯ ಜಗ್ಗಾಟದಲ್ಲಿ ರೈತರು ಈಗ ಆಲ್ರೆಡಿ ಹೈರಾಣ ಆಗಿದ್ದಾರೆ. ಅವರನ್ನ ಮರ್ತೇ ಬಿಟ್ಟುಬಿಡ್ತಾರೆ. ಇವರಿಗೆ ಅಧಿಕಾರ ಅಷ್ಟೇ ಬೇಕು. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು, ನಮ್ಮ ರೈತ ಮೋರ್ಚಾ ಹಾಗೂ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂಥ ಅಶೋಕಣ್ಣ, ಇವರೆಲ್ಲರ ನೇತೃತ್ವದಲ್ಲಿ ನಾವು ರೈತರ ಪರವಾಗಿ ಧ್ವನಿ ಎತ್ತ ಕೆಲಸವನ್ನು ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ಹಾಗೂ ರಾಜ್ಯ ಮಟ್ಟದಲ್ಲಿ ನಾವು ಮಾಡಿ, ಅದಾದ ನಂತರ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು. ಈ ಸರ್ಕಾರನ ಎಚ್ಚರಿಸಬೇಕು. ಸತ್ತೋಗಿರುವ ಸರ್ಕಾರವನ್ನು ಸಿದ್ದರಾಮಯ್ಯ ಮುಂದ್ಗಡೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಹಿಂದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಮುಂದೆ ಹೊರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಇಲ್ಲ ನಾನೇ ಮುಂದೆ ಹೊರೋದು ಅಂತ ಮಾಡ್ತಿದ್ದಾರೆ. ಸರ್ಕಾರ ಸತ್ತೋಗ್ಬಿಟ್ಟಿದೆ. ಏನು ಕೆಲಸಗಳೇ ನಡೀತಾ ಇಲ್ಲ, ಏನು ಕೆಲಸಗಳಾಗ್ತಿಲ್ಲ. ಒಂದು ಇಡೀ ಟಾರನ್ನು ಕೂಡ ರೋಡಿಗೆ ಆಗ್ತಾ ಇಲ್ಲ. ನೀವು ಯೋಚನೆಯನ್ನ ಮಾಡಿ, ಸತ್ತೋಗಿರೋ ಸರ್ಕಾರ ಅವ್ರು ಮುಂದೆ ಹೊರ್ತಾ ಇದ್ದಾರೆ, ಇವ್ರು ಹಿಂದೆ ಹೊರ್ತಾ ಇದ್ದಾರೆ. ಇವರಿಬ್ಬರು ಮಧ್ಯದಲ್ಲಿ ಜಗಳಾಟ ಆಗ್ತಿದೆ. ನಾವೇನು ಲಾಭ? ನೀವು ಲಾಭ ಮಾಡಕ್ಕೆ ಕೊಡಬೇಡಿ. ನೀವಿಬ್ರು ಆಯ್ತಾ 2.5 ವರ್ಷ ಅಂತ ಏನಾದ್ರು ನೀವು ಮಾತುಕತೆ ಆಗಿದೆಯಾ, ಬಿಟ್ಟು ಕೊಟ್ಬಿಟ್ಟು ನೀವು DK ಶಿವಕುಮಾರ್ ಅವರೇ ನೀವು ಆಡಳಿತ ನಡೆಸಿ. ಸಿದ್ದರಾಮಯ್ಯನವರೇ ಆಯ್ತು 7.5 ವರ್ಷ ಯಾವುದೋ ಪಾರ್ಟಿಯಿಂದ ಬಂದವರಿಗೆ ನಿಮ್ಗೆ 7.5 ವರ್ಷ ಅಧಿಕಾರ ಕೊಟ್ಟಾಗಿದೆ. ಆಯಿತು, ನೀವು ಎಂಜಾಯ್ ಮಾಡಿದ್ದೀರಿ. ಈ ಬಿಟ್ಕೊಡಿ. ನೀವೀಗ 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಏನು ಕಡೆ ದಬಾಕಿದ್ದಾರೆ ಹೇಳ್ಬಿಡಿ. ಏನೂ ಇಲ್ಲ, ಬರೀ ಭಾಷಣ, ಬರೀ ಉಡಾಫೆ ಮಾತುಗಳು, ಇವ್ರನ್ನ ಏಕವಚನದಲ್ಲಿ ಸಂಬೋಧನೆ ಮಾಡೋದು, ಅದು ಬಿಟ್ಟರೆ ಏನು ನಡೀತಾ ಇಲ್ಲ. ಮಾತು ಕೇಳಿದ್ರೆ ಅಲ್ಲಲ್ಲ, ನಾನು ಕೇಳ್ತಿರೋದು ಇವರೇ ಇನ್ನು ಮುಂದೆ. ಈಗ ನಾನು ಹೇಳಿದೆ, ಅದಕ್ಕೆ ಸತ್ತಿರೋ ಸರ್ಕಾರ ಸತ್ತೋಗಿದೆ, ಹೆಣ ಹೊರ್ತಾ ಇದ್ದಾರೆ. ಸಿದ್ದರಾಮಯ್ಯ ಮುಂದೆ ಹೊರ್ತಾ ಇದ್ದಾರೆ, DK ಹಿಂದೆ ಹೊರ್ತಾ ಇದ್ದಾರೆ. ಈಗ DK ಮುಂದೆ ಬಂದ್ರೆ ಏನು ಸರ್ಕಾರ ಅಂತ ಸತ್ತೋಗಿದೆಯಾ? ಅಡ್ಮಿನಿಸ್ಟ್ರೇಷನ್ ಅಂತ ಏನೂ ಇಲ್ವಾ? ಹಾಗಿರ ಮೇಲೆ ಹೊರಾರ್ ಬದಲಾಗೋದು ಅಷ್ಟೇ ವ್ಯತ್ಯಾಸ ಇರುವಂಥದ್ದು. ಎಲ್ಲರನ್ನೂ ಕೂಡ ಸ್ವಜಾತಿಯವರು ಇವ್ರನ್ನೆಲ್ಲ ಬಿಟ್ಟು ಸೋಲ್ಸ್ಬಿಟ್ಟು ಅಲ್ಲಿ ಮುಗಿಸಿದ್ರು. ಹಾಗಾಗಿ ಬೈ ಡಿಫಾಲ್ಟ್ ಒಂಥರ ಇವ್ರು ಚೀಫ್ ಮಿನಿಸ್ಟರ್ ಆಗ್ಬಿಟ್ರು. ಆದರೆ 2023 DKನ ಸೋಲ್ಸೋಕ್ಕಾಗಲ್ಲ. ಯಾಕಂದರೆ DKನೂ ಕೂಡ ಅಂದರೆ ಅವರಿಗೂ 40 ವರ್ಷ, 1989 ಫಸ್ಟ್ ಗೆದ್ದಿರೋದು, 85 ಫಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋದು. ಅವರು ಹುಟ್ಟು ಹೋರಾಟಗಾರ. ನಾವು ಯಾವುದೇ ಪಾರ್ಟಿಯವರು ಇರ್ಬೋದು, ಪಾಲಿಟಿಷಿಯನಲ್ಲಿ ಅವರು ಕೂಡ ಒಬ್ಬ ಬ್ರಿಲಿಯಂಟ್ ಪಾಲಿಟಿಷಿಯನ್. ಅಭಿವೃದ್ಧಿ ಕಾರ್ಯ ಮಾಡದೇ ಇದ್ರೂ ಕೂಡ ರಾಜಕಾರಣ ಚೆನ್ನಾಗಿ ಮಾಡೋವಂಥವ್ರು, ಅವರು ಎದುರಿಸುವಂಥವ್ರು, ಅವ್ರಿಗೂ ಸ್ವಂತ ಶಕ್ತಿ ಇರುವಂಥ ಮನುಷ್ಯ. ಈ ಮನುಷ್ಯನ ಸೋಲ್ಸೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಇನ್ನೇನು ಸರ್ಕಾರ ಬಂದಾಯಿತು, DK ನೇತೃತ್ವದಲ್ಲೇ ಬಂದಾಯಿತು. ಬಂದಾದ ಮೇಲೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಬಳಿಸಿದ್ರು ಅಂತಂದರೆ ಈಗ ಬಿಟ್ಕೊಡ್ತಾರ? ನ್ಯಾಯಯುತವಾಗಿ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ವೀಕ್ ಆಗಿಲ್ಲ, ಈ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಥರ ಇಲ್ದಲೆ ಅದು ಮೊದಲಿನ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಿದ್ರೆ DK ಚೀಫ್ ಮಿನಿಸ್ಟರ್ ಆಗಿರೋರು ಸಿದ್ದರಾಮಯ್ಯನವರು ಆಗ್ತಿರ್ಲಿಲ್ಲ. ಇದು ಎಲ್ಲರಿಗೂ ಹೆದರ್ಕೊಳ್ಳುವಂತಹ ಕಾಂಗ್ರೆಸ್ ಹೈಕಮಾಂಡ್ ಆಗಿರೋದ್ರಿಂದ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆದ್ರೆ ಇವಾಗ ಬಿಟ್ಕೊಡಕ್ಕೆ ಅವ್ರಿಗೆ ರೆಡಿ ಇಲ್ಲ. ನನಗಂತೂ ಬಿಟ್ಕೊಡ್ತಾರೆ ಅಂತ ಅನ್ಸಲ್ಲ. ದಲಿತರು ಅವರಿಗೆ ಓಟಿಗೋಸ್ಕರನೇ ಹೊರತು ಅವ್ರು ಯಾವತ್ತೂ ಕೂಡ, ಸಿದ್ದರಾಮಯ್ಯನವರು ಎಂಥ ದಲಿತ ವಿರೋಧಿ ಅನ್ನೋದಕ್ಕೆ ನಿಮ್ಗೊಂದು ಹೇಳ್ತೀನಿ. ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿ ಅವರನ್ನು ಇವ್ರ ಜಾತಿಯವರನ್ನ ಚೂಬಿಟ್ಟು ಸೋಲ್ಸಾದ್ಮೇಲೆ ಪಾಪ ಅವರನ್ನ ಒಂದು ಮಂತ್ರಿ ಮಾಡಿ, ಉಪಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ಕೊಂಡ್ರು. ಅಂಗಲಾಚಿದ್ರು ಕೂಡ ಪರಮೇಶ್ವರ್ ಅವ್ರ ಬಗ್ಗೆ, ದಲಿತ ಸಮಾಜದ ಬಗ್ಗೆ ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಒಂಥರ ದ್ವೇಷ ಇದೆ ಅಂತಂದರೆ, ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಭಾಗದಲ್ಲಿರುವಂಥ ಟಾಲೆಸ್ಟ್ ಲೀಡ್ರು, ಅವರನ್ನು ಅನ್ಸೆರೆಮೋನಿಯಸ್ ಆಗಿ ಅವರ ಕ್ಯಾಬಿನೆಟಿಂದ ಕಿತ್ತಾಕಿದ್ರು. ಈ ಕಡೆ ಪರಮೇಶ್ವರ್ ಸಾಹೇಬರು
ಬೇಡ್ಕೊಂಡ್ರು ಕೂಡ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ. 2018ರಲ್ಲಿ JDS ಜೊತೆ ಸರ್ಕಾರ ಮಾಡಬೇಕಾದ್ರೆ ಆವತ್ತು HD ದೇವೇಗೌಡರ ಮಾತು ನಡೀತಾ ಇದ್ದಿದ್ರಿಂದಾಗಿ ಪರಮೇಶ್ವರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ತು. ಇನ್ನು ಇವತ್ತು ಖರ್ಗೆ ಅವರಿಗೆ ಸಿದ್ದರಾಮಯ್ಯನವ್ರು ಬಿಟ್ಕೊಡ್ತಾರ? ಅವರಿಗೆ ಅವ್ರು ಓಟಿಗೋಸ್ಕರ ದಲಿತರು ಅಷ್ಟು ಬಿಟ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.